ಕೂರಿ ಎಲ್ಲ ಗುತ್ತಲ್ಲಿ ಉಂಟಲ್ಲ, ರಕ್ತ ಒಂದು ಬೀಳ್ಬಾರ್ದು ಆ ಜಾಗಕ್ಕೆ. ದೇವರದೊಂದು ಇದುಂಟಲ್ಲಿ. ಅವರ ತಂದೆ 300 ರೂಪಾಯಿ 200 ರೂಪಾಯಿ ಬರ್ತಾರೆ ಕೇಳಲಿಕ್ಕೆ. ಅವನು ಕೊಟ್ಟಿದ್ದಾನೆ. ಮತ್ತೆ ಅವನಿಗೆ ತಂದೆಗೆ ಕರೆಂಟ್ ಶಾಕ್ ಆಯ್ತು. ಅವನ ಮನೆಯಲ್ಲಿ ರಕ್ತ ಕೊಟ್ಟಿದ್ದಾನೆ. ದೀಪಕ್ ಆ ರಕ್ತ ತೆಗೆದ, ಕೊಚ್ಚಿ ಕೊಲೆ ಮಾಡಿ. ದೇವರೇ ಕೊಡ್ತಾರೆ ಅವರಿಗೆ. ಕೊಚ್ಚಿ ಎಲ್ಲ ಕೊಂದಾಗಿದ್ರಲ್ಲ. ಕೂರಿ ಎಲ್ಲ ಗುತ್ತಲ್ಲಿ ಉಂಟಲ್ಲ, ರಕ್ತ ಒಂದು ಬೀಳ್ಬಾರ್ದು ಆ ಜಾಗಕ್ಕೆ. ದೇವರದೊಂದು ಇದುಂಟಲ್ಲಿ. ತಾಯಿಯನ್ನು ಬದುಕಿಸಿದ್ದೆ ಅವನು ರೈಮಾನ್. ಆಂಬುಲೆನ್ಸ್ ಇಲ್ಲ, ನಾನು ಪಿಕಪ್ ಅಲ್ಲಿ ಕೊಂಡೋಗಿ. ನನ್ನ ಗಾಡಿಯಲ್ಲಿ 8 ಡೆಲಿವರಿ ಆಗಿದೆ. 5 ಹಿಂದೂ 3 ಇಲ್ಲಿ ಸಾರದೋಸ್ತ ಆಗ್ತದೆ. ಅದಕ್ಕೆ ಗಾಡಿ ನಮ್ದು. ದೇವರೇ ಕೊಡ್ತಾರೆ. ಮಾನ್ಯ ವೀಕ್ಷಕರೇ, ಇತ್ತೀಚೆಗೆ ರಾಜ್ಯದಲ್ಲಿ ಒಂದು ನಡಿಬಾರದಂತ ಘಟನೆ ನಡೆಯುತ್ತೆ. ಅದು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತೆ. ತುಂಬಾ ನಿಮ್ಗೆಲ್ಲ ಗೊತ್ತು, ಈಗಾಗ್ಲೇನೆ ಇಡೀ ರಾಜ್ಯ ತುಂಬಾ ಇದೇ ಸುದ್ದಿ. ದುರ್ಘಟನೆ ಅಂತ ಹೇಳಿದ್ರೆ ಅಬ್ದುಲ್ ರೆಹಮಾನ್ ಅವರ ಹತ್ಯೆ. ತುಂಬಾ ದುರಾದೃಷ್ಟ ಅಂತ ಹೇಳಿದ್ರೆ ಒಬ್ಬ ಅಮಾಯಕ ಹುಡುಗ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ವತಃ ತಾನು ಯಾರೊಟ್ಟಿಗೆ ಇರ್ತಿದ್ದ ಅಂತ ಹೇಳಿದ್ರೆ ಹಿಂದೂಗಳೇ ಒಟ್ಟಿಗೆ ಇರ್ತಿದ್ದ. ಯಾವ ಒಂದು ಮನೆಯನ್ನ ಕಟ್ತಾ ಇದ್ರು, ಬಡವರು ಇರ್ಬೋದಲ್ಲ, ಮನೆ ಕಟ್ಟುವಂತವ್ರು ಸ್ವಲ್ಪ ಬಡವರೇ ಇದ್ರಲ್ಲ, ಅವರು ಆರ್ಥಿಕವಾಗಿ ಅಂತ ಸಬಲರಲ್ಲ, ಕೂಲಿ ಕೆಲಸ ಮಾಡುವಂತವ್ರು. ಆ ವ್ಯಕ್ತಿಗಳ ಮನೆ ಕಟ್ಟೋದಕ್ಕೆ ಸಮೇತನು ಸರಿಸುಮಾರು 30,000ದವರೆಗೆ ಜಲ್ಲಿ ಮರಳು ಎಲ್ಲವನ್ನೂ ಫ್ರೀಯಾಗಿ ಹಾಕಿದ್ದ. ತಾನು ಸ್ವತಃ ಕಷ್ಟದಲ್ಲೇ ಇದ್ದ ಅಬ್ದುಲ್ ರೆಹಮಾನ್. ಕೊನೆಗೆ ಅದೇ ನನ್ನ ಮನೆಗೆ ಒಂದು ಲೋಡ್ ಬೇಕು ಅಂತ ಹೇಳಿ, ಮರಳು ಅಥವಾ ಜಲ್ಲಿ ಬೇಕು ಅಂತ ಹೇಳಿ, ಈಗ ಸ್ವತಃ ಅವರ ಸಹೋದರ ಇದ್ದಾರೆ, ಅವರ ತಂದೆಯವರಿದ್ದಾರೆ, ಅವ್ರ ಹತ್ರನೇ ಮಾತಾಡುವ. ಯಾಕಂದ್ರೆ ಆ ಮನೆಯಲ್ಲಿ ಅವ್ರು ಎಷ್ಟು ಆಸರೆ ಆಗಿರ್ತಾರ ಅನ್ನೋದು ಮುಖ್ಯ. ಅದಾದ ಮೇಲೆ ಈ ರೀತಿ ಅಮಾಯಕರ ಹತ್ಯೆ ಆದಾಗ ಶಿಕ್ಷೆ ಆಗುವುದು ಮುಖ್ಯವಾಗುತ್ತೆ. ಆಗ್ಲೇ ಸಮಾಜಕ್ಕೆ ಸಂದೇಶ ಹೋಗುದು. ಇಲ್ಲ ಅಂತ ಹೇಳಿದ್ರೆ ನಾನೀಗ ಬರ್ಬೇಕಾದ್ರೆ ಇಡೀ ರಾತ್ರಿ ಆಗಿದೆ, ಈಗ ಇಡೀ ರಸ್ತೆಯಲ್ಲೂ ಯಾರು ಜನ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಪೂರ್ತಿ ಭಯದ ವಾತಾವರಣ ಇದೆ. ಒಬ್ಬರು ನೋಡಿದ್ರು ಒಬ್ರು ಹೆದರ್ತಾರೆ ಅಂತ ಆ ರೀತಿಯ ಪರಿಸ್ಥಿತಿ ಇಲ್ಲಿ ಇರುವತ್ತಿಗೆ. ಹಾಗಾದ್ರೆ ಮುಂದೆ ಮನುಷ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೀವಿಸ್ತಾನೆ ಹೇಗೆ ಅನ್ನುವಂಥದ್ದು ಸುಮಾರು ಪ್ರಶ್ನೆಗಳು ನಮ್ಮಲ್ಲೇ ಬರ್ತಾವೆ. ಹೀಗಾಗಿನೇ ನಾನು ವಿಶೇಷವಾಗಿ ಹೇಳುದಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿಯ ತೋಟ ಆಗ್ಬೇಕಾದ್ರೆ ಅದಕ್ಕೆ ಸುಮಾರು ಜನ ಮುನ್ನುಡಿ ಬರಿಬೇಕಾಗುತ್ತೆ. ಸರ್ಕಾರ ಇರ್ಬೋದು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲಾ ಧರ್ಮದ ಮುಖಂಡರು ಕೂತ್ಕೊಂಡು ಇದ್ರ ಬಗ್ಗೆ ಒಂದು ಚರ್ಚೆ ಮಾಡ್ಬೇಕಾಗತ್ತೆ ಇಲ್ಲಿ. ಇಲ್ಲ ಅಂತ ಹೇಳಿದ್ರೆ ಎಷ್ಟು ವರ್ಷ ಆಯ್ತು, 98ನೇ ಇಸ್ವಿಯಿಂದ ಇಲ್ಲಿವರೆಗೆ ಹತ್ಯೆ ಆಯ್ತು, ಯಾವುದಕ್ಕೆ ಯಾವುದು ಸಂಬಂಧನೇ ಇರುವುದಿಲ್ಲ. ಅಬ್ದುಲ್ ರೆಹಮಾನ್ ಅವರ ತಂದೆ ಹಾಗೆ ಅವರ ಬ್ರದರ್ ಇದ್ದಾರೆ, ಅಂದ್ರೆ ಅಣ್ಣ ಇದ್ದಾರೆ, ಅವರೊಟ್ಟಿಗೆ ಮಾತಾಡ್ತಾ ಹೋಗೋ ಅವರ ಜೀವನ ಹೇಗಿತ್ತಂತ ಹೇಳಿ. ಅದು ಅಬ್ದುಲ್ ರೆಹಮಾನ್ ಅವರ ತಂದೆಯವರು ಕೂತ್ಕೊಂಡಿದ್ದಾರೆ, ಹಾಗೆ ಅವರ ಸಹೋದರ ಹನೀಫ್ ಅವರು ಇದ್ದಾರೆ. ಅವ್ರ ಹತ್ರನೇ ಕೇಳುವ. ಹಿಂದೂನವರ ಹತ್ರ ಕೇಳಿದ್ರೆ ಎಲ್ಲ ಗೊತ್ತಾಗ್ತದೆ. ಅವರಿಗೆ ಬೇಸರ ಆಗಿದೆ. ಹಿಂದೂ ಮುಸ್ಲಿಂ ಅಂದ್ರೆ ಇಲ್ಲಿ ಅಣ್ಣ ತಮ್ಮಂದಾಗಿದ್ದೇವೆ. ಇಲ್ಲೊಂದು ಸಾರದೋಸ್ತ ಕೊಂಡೋಗುವಾಗ ನಾವೇ ಕೊಂಡೋಗುದು. ಅಣ್ಣ ತಮ್ಮ, ನನಗೆ ತಮ್ಮ ಅಬ್ದುಲ್ ರೆಹಮಾನ್ ತಮ್ಮ, ನಾನು ಅಣ್ಣ, ಇವರು ತಂದೆ. ಎಂಥ ವಿಷಯ ಅಂತ ಗೊತ್ತಿಲ್ಲ. ಇಲ್ಲಿ ಒಂದು ಬಾಡಿಗುಂಟು ಮರಳು ಕೊಂಡು ಹೋಗುವಾಗ ಬಾಡಿಗುಂಟು ಅಂತ ಹೇಳಿದರು. ಅರ್ಜೆಂಟ್ ಬೇಕು, ನೀವು ಈಗೆಯೂ ತರಬೇಕು 2:45. ಹಾಗೆ ಮುಂದೆ ಅವನು ಬೈಕಲ್ಲಿ ಹೋದ. ಅವನೇ ಪ್ರದೀಪ್. ಅಲ್ಲಲ್ಲ, ಕಲಂದರ್ ಸಾಪಿ ಅಲ್ಲ, ಕಲಂದರ್ ಸಾಪಿ ಅನ್ಲೋಡ್ ಮಾಡುವವನು ಪ್ರದೀಪ್. ಮುಂದೆ ಬೈಕಲ್ಲಿ ಅವನು ಹೋದ, ಇಂದ ಇವನು ಹೋದ ಗಾಡಿ ತಗೊಂಡು ಪಿಕಪ್. ಆದರೆ ಅರ್ಜೆಂಟ್ ಬಾ ಅಂತ ಹೇಳಿದ. ಮನೆಯಲ್ಲಿ ಟಾಟಾ ಮಾಡಿ ಹೋಗಿದ್ದ ತಂದೆಗೆ ಹೋಗುವಾಗ ಇಲ್ಲಿಂದ ಕೊಂಡೋಗಿದ್ದು ಮನೆಯಿಂದ. ಮತ್ತೆ ಅಲ್ಲಿ ಹೋಗಿ ಅನ್ಲೋಡ್ ಮಾಡಿದ್ದಾನೆ. ಮಾಡಿ ಅದ ನಂತರ ಇದು ಯಾಕೆ ತಂದಿದ್ದು ಸಪುರವಿಗೆ, ನಾ ತ್ವಾರ ಅಂತ ಹೇಳಿದ್ದಲ್ಲ ನಿನ್ನ ಹತ್ರ, ದಪ್ಪ ಅಂತ ಹೇಳಿ. ಅದಕ್ಕೆ ಹೀಗೆ ಸ್ವಲ್ಪ ಮಾತಾಯ್ತು. ಮಾತಂದ್ರೆ ಹೀಗೆ ನನಗೆ ಅದು ಬೇಡ ಇತ್ತು, ಇದು ತರಬೇಕಿತ್ತು ನೀನು, ಹಾಗೆ ಹೀಗೆ ಅಂತ. ನಂತರ ಎಷ್ಟು ಅಂತ ಕೇಳ್ದ. ನಾನು 3,000 ಅಂತ ಹೇಳಿದ. 30,000 ನಮಗೆ ಆಗ್ಬೇಕು ಅವನು ಬಾಡಿಗೆ, ಬೇರೆ ಬ್ಲಾಕ್ ಅದಿದ್ದೆಲ್ಲ ಕೊಂಡು ಹಾಕಿದ್ದು. ಮತ್ತೆ ಆಚೆ ನೋಡುವ ಒಬ್ಬ ಆಚೆಯಿಂದ ತಲವಾರು ತಂದ, ಒಬ್ಬ ಈಚೆಯಿಂದ ಕಡಿಯುವಾಗ ಇವನು ನನ್ನನ್ನು ಯಾಕೆ ಕಡಿಯುತ್ತೆ ಅಂತ ಒಂದು ಕೇಳಿದ. ನಂತರ ನನ್ನನ್ನು ಬಿಡು, ನನ್ನ ತಂದೆ ತಾಯಿ ಮನೆಯಲ್ಲಿ ಹುಷಾರಿಲ್ಲ, ನನ್ನನ್ನು ಬಿಡು, ನೀನು ಎಂತ ಬೇಕು ನಾನು ಕೊಡ್ತೇನೆ. ಮತ್ತೆ ಹಿಂದ್ಗಡೆ ಬಂದು 3-4 ಜನ ಕಡಿದ್ರು. ಮತ್ತೆ ಇವನು ಗಾಡಿಯಿಂದ ಕೆಳಗೆ ಬಿದ್ದ. ಮತ್ತೆ ಈ ಕಲಂದರ್ ಸಾಪಿ ದಮ್ಮ ಯಾಕೆ ಕಡಿದ್ರು, ನಾವು ಒಟ್ಟಿಗೆ ಕೆಲಸ ಮಾಡ್ತಿದ್ದೇವಲ್ಲ, ನಾನು ಪ್ರದೀಪ್ ನೀನಲ್ಲ, ನಾವು ಒಟ್ಟಿಗೆ ಇರುವುದಲ್ಲ, ಕಲ್ಲು ಸಿಮೆಂಟ್ ಅಲ್ಲಿ ತುಂಬಿ, ಯಾಕೆ ಹೀಗೆ ಮಾಡುದು ಅಂತ ಇವನು ಕೇಳಿದ. ಇವನ ಕೇಳುವಾಗ ಇವನಿಗೆ ಒಂದು 2-3 ಪೆಟ್ಟು ಮಾಡಿದ್ರು. ಮತ್ತೆ ಇವನು ಗಾಡಿ ಬಿಟ್ಟು ಓಡಿ ಬಂದ, ಆಚೆ ಓಡಿದ. ಮತ್ತೆ ಎಂತ ಮಾಡುದು ನೋಡುವಾಗ ಅವನು ಕಾಲ್ ಎಲ್ಲ ಮಾಡಿದ ನಮಗೆ. ಇವನು ಕಲಂದರ್ ಸಾಪಿ ಕಾಲ್ ಮಾಡುವಾಗ ಎಲ್ಲಿ ಅಂತ ಕೇಳುವಾಗ ಅವನಿಗೂ ನಾಳೆ ಬರುದಿಲ್ಲ ಮಾತಾಡ್ಲಿಕ್ಕೆ, ತುಂಬಾ ಇದಾಗಿ ರಕ್ತ ಎಲ್ಲ ಹೋಗ್ತಾ ಉಂಟು. ಮತ್ತೆ ನನಗೆ ಒಬ್ಬ ಕಾಲ್ ಮಾಡಿದ್ದ, ಸಸಿಕೇರನ್ ಕಾಲ್ ಮಾಡಿದೆ ನನಗೆ. ಹೇಗೆಂದ್ರೆ ಎಲ್ಲಿದ್ದೀನಿ, ನಿನ್ನ ತಮ್ಮನಿಗೆ ಹೊಡೆತಾ ಇದ್ದಾರಂತೆ. ಎಲ್ಲಿ? ಮೊಡಂಗಪ್ಪಲ್ಲಿ. ಯಾರು ಅಂತ ಕೇಳ್ದ. ಪ್ರದೀಪ್ ಅಂತ ನಮ್ಮ ಜೋಸ್ತಿ
ದೀಪ್ ಇದ್ದಾನೆ, ಅವನಿಗೆ ನಾ ಕಾಲ್ ಮಾಡಿದೆ. ನಾವು ಮುಂಚೆ ಗಾಡಿ ಬಿಡ್ತಿದ್ದೆ, ಅವನು ದೀಪ್ ಇದ್ದ, ಅವನಿಗೆ ನಾ ಕಾಲ್ ಮಾಡಿದೆ. ಅವನಲ್ಲ ಬೇರೆ, ನಾನು ಬೇರೆ ಅಂತ ಇದು ದೀಪ ಅಂತ ಗೊತ್ತಿಲ್ಲ. ಅವನಿಗೆ ಕಾಲ್ ಮಾಡಿದೆ. ಅದಕ್ಕೆ ಅವನು ಇಲ್ಲ ನೀವು ಯಾರು ಸುಮ್ಮನೆ ಯಾರು ಮಾಡ್ಲಿಲ್ಲ, ಇಲ್ಲಿಲ್ಲ. ನಾನು ಆವಾಗ ಈಗ ರಿಕ್ಷಾ ಮುಸ್ತಾನಿಗೆ ಕಾಲ್ ಮಾಡಿದೆ. ಮುಸ್ತಾನ ಅಲ್ಲಿ ಗಲ್ಟ್ ಆಗ್ತಾನಂತೆ, ಇಲ್ಲಿ ಮಾಯಿಲ್ ಕೊಡಿ ಕುರಿಯಲ್ಲ, ಇಲ್ಲಿಗೆ ಬಂದೆ. ನಾವು ಅಲ್ಲಿ ಬಾಡಿಗೆಲ್ಲ ಹೋಗ್ತಿದ್ದೇವಲ್ಲ, ಗಾಡಿ ಒಂದು ಬರುವಾಗ ಇವನು ಕಡಿದು ಕೊಚ್ಚಿ ಕಡಿದು ಕೊಲೆ ಮಾಡಿದ್ದು. ನಿಮ್ಮ ಬಡಗ ಬೆಳ್ಳೂರು ಇರ್ಬೋದು, ಕೊಳ್ಕಮಂಜು ಮಜಲು ಇರ್ಬೋದು, ಇಲ್ಲಿ ಯಾವ ರೀತಿ ಇದ್ರಿ ಇವರೆಲ್ಲ ಚಿಕ್ಕ ವಯಸ್ಸಿನಿಂದ? ನಿಮ್ಮ ತಮ್ಮ ಕಲಂದರ್ ಶಾಪೀರ್ ಹಾಗೆ ಉಳಿದವರೆಲ್ಲ ಹೇಗೆ? ಅಣ್ಣ ತಮ್ಮಂದಾಗೆ ಇದ್ದೇವೆ ನಾವು, ಬೇರೆ ಏನಿಲ್ಲ. ಇಲ್ಲಿ ಸಾರ ದೋಸ್ತ ಆಗ್ತದೆ, ಅದಕ್ಕೆ ಗಾಡಿ ನಮ್ದು. ಬಾಡಿಗೆ ಎಂತ ಕೊಲ್ಲು, ಡೀಸೆಲ್ ಎದುಕೊಳ್ಳುದು ನಾವು. ಮತ್ತೆ ಡೆಲಿವರಿ ನನ್ನ ಗಾಡಿಯಲ್ಲಿ 8 ಆಗಿದೆ, 5 ಇಂದು 3 ನಮ್ದು ಮುಸ್ಲಿಂ. ಡೆಲಿವರಿ 1 ಗಂಟೆ ರಾತ್ರಿಗೆ. ಇಷ್ಟದವರು ಕಾಲ್ ಮಾಡಿ ತೆಗೆದಿಲ್ಲ, ಆಂಬುಲೆನ್ಸ್ ಇಲ್ಲ. ನಾನು ಪಿಕಪ್ ಅಲ್ಲಿ ಕೊಂಡೋಗಿ ನನ್ನ ಗಾಡಿಯಲ್ಲಿ 8 ಡೆಲಿವರಿ ಆಗಿದೆ, 5 ಇಂದು 3. ತುಂಬಾ ದುರ್ಗಮ ಪ್ರದೇಶ, ಬೆಟ್ಟ ತರ ಭಾರಿ ಕಷ್ಟ ಇದೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಶ್ರೀಮಂತರು ಇರ್ತಾರ, ಬಡವರು ಎಲ್ಲ ಇಂದಿನವರಿಗೆ ಈಗ ಬೇಸರ ಆಗಿದೆ, ಎಲ್ಲ ಕೂಗ್ತಾ ಇದ್ದಾರೆ. ಇಲ್ಲಿಗೆ ಬರ್ಲಿಕ್ಕೆ ಗೊತ್ತಿಲ್ಲಲ್ಲ, ಯಾಕಂದ್ರೆ ಬೇರೆ ಬೇರೆ ದೂರದೆಲ್ಲ ಇದ್ದಾರಲ್ಲ. ಹಾಗೆ ನಮಗೆ ಈಗ ನ್ಯಾಯ ಸಿಕ್ಬೇಕು, ಬೇರೆ ಏನು ಬೇಡ. ಈ ಕೊಲೆಯಲ್ಲಿ ಇವರಿಗೆ ಪರಿಚಯ ಇದ್ರ? ಇಲ್ಲಿ ಶಾಲೆಗೆಲ್ಲ ಹೋಗ್ತಿದ್ದರು, ಇಲ್ಲಿಯೇ ಚಾ ಕುಡಿದಿದ್ರು ನಮ್ಮ ಮನೆಯಲ್ಲಿ. ಅವರ ತಂದೆ 300 ರೂಪಾಯಿ 200 ರೂಪಾಯಿ ಬರ್ತಾರೆ ಕೇಳಲಿಕ್ಕೆ, ಅವನು ಕೊಟ್ಟಿದ್ದಾನೆ. ಮತ್ತೆ ಅವನಿಗೆ ತಂದೆಗೆ ಕರೆಂಟ್ ಶಾಕ್ ಆಯ್ತು, ಅವನ ಮನೆಯಲ್ಲಿ ರಕ್ತ ಕೊಟ್ಟಿದ್ದಾನೆ. ದೀಪಕ್ ಅವನ ಮನೆಯಲ್ಲಿ ಅವನ ತಂದೆಗೆ ರಕ್ತ ಕೊಟ್ಟಿದ್ದಾನೆ ಇವ ತಮ್ಮ. ಬೇರೇನ್ ಬೇಕಾ? ಆ ರಕ್ತ ತೆಗೆದ, ಕೊಚ್ಚಿ ಕೊಲೆ ಮಾಡಿ. ಇದೇ ರೀತಿ ಇದ್ರ ಅಥವಾ ಇವ್ರನ್ನ ಯಾರಾದ್ರೂ ಮೈಂಡ್ ವಾಶ್? ನಮಗೆ ಮೂಲವಾದಿ ಯಾರಂತ ಸಿಕ್ಬೇಕು. ಯಾಕಂದ್ರೆ ಗಾಡಿ ಕೊಟ್ಟವನು, ತಲವಾರು ಕೊಟ್ಟವನು, ಅವನು ಸಾಂಕುದೆ ಅವರೆಲ್ಲ ಬೇಕು, ನ್ಯಾಯ ಬೇಕು. ಅವರಿಗೆ ಇಂಪ್ಲೂಯೆನ್ಸ್ ಮಾಡಿದವನು ಯಾರು ರೈಮಣ್ಣ. 5 ವರ್ಷ 5 ವರ್ಷ ಆಯ್ತು. ಒಂದು ಮಗು 1.5 ವರ್ಷ, ಮತ್ತೊಂದು ಮಗು 3 ವರ್ಷ. ಸಂಜೆವರೆಗೆ ಜೀವನ ಶೈಲಿ 6 ಗಂಟೆಗೆ ಹೋಗ್ತಾನೆ ಬೆಳಿಗ್ಗೆ. ಹೌದು, ಬ್ಲಾಕ್ ಜಲ್ಲಿ ಮತ್ತು ಮರಳು ಸ್ವಲ್ಪ ಎಲ್ಲ ಇದ್ರೆ ಬೀಸರೊಳಗೆ. ನಾನು ಒಟ್ಟಿಗೆ ದುಡಿದು ಸರ್ಕಲ್ ಅಲ್ಲಿ. ಮತ್ತೆ ಅವನು ಸ್ವಲ್ಪ ಬೇಗ ಬರ್ತಾನೆ, ನಾನು ಬರುವಾಗ ಒಂದು 7-8 ಗಂಟೆ ಆಗ್ತದೆ. ಇಂದಿನವರು ಹೈಯೆಸ್ಟ್ ಬಾಡಿಗೆ ನನಗೆ, ಎಲ್ಲಾ ಸಂಘಟನೆಯವ್ರದ್ದು ಬಾಡಿಗೆ ನಾನೇ ಹೋಗುದು. ಹೌದು, ಇಂದಿನವರು ಎಲ್ಲಿ ಬೇಕಾದ್ರೆ ಕೇಳಿದ್ರೆ ಅವರು 2 ಮಕ್ಕಳು ಹೇಗೆ ಅಂತ ಹೇಳಿದ್ರೆ ಎಲ್ಲಾ ಊರಲ್ಲಿ ಹೇಗೆ ಅವರು ಒಳ್ಳೆ ಜನಪ್ಪ ಅಂತ ಹೇಳ್ತಾರೆ ಹೇಳಿ. ನಾವು ಹೇಳಿಕಂತಿಲ್ಲ. ಮಸೀದಿಯಲ್ಲಿ ಸೆಕ್ರೆಟರಿ ಆಗಿದ್ದಾನೆ ಅಷ್ಟೇ, ಬರೀಲಿಕ್ಕೆಲ್ಲ ಉಂಟಲ್ಲ ಲೆಕ್ಕ. ಅದು ಪ್ರೆಸಿಡೆಂಟ್ ಇರುವುದು ಬೇರೆ ಇದರಲ್ಲಿ. ಈಗ ಕೆಲವೊಬ್ರು ಒಂದು ವಿಡಿಯೋನ ವೈರಲ್ ಮಾಡ್ತಾರೆ, ಅದರಲ್ಲಿ ಹೊಡೆದಾಟದಲ್ಲಿದ್ದ ಹಾಗೆ ಅಂತ ಒಂದ್ ದಿವಸ ತೋರಿಸ್ತಾರೆ. ಅವನ ಕಣ್ಣಲ್ಲಿ ಮಜೆಂಟು, ಅದರಲ್ಲಿ ಗೊತ್ತಾಗ್ತದೆ ಗುರುತ, ಬೇರೆ ಏನು ಬೇಡ. ಅವನಲ್ಲ ಅದರಲ್ಲಿ ಗೊತ್ತಾಗ. ಆವತ್ತು ನಾವು ವಾಮಂಜರಿಗೆ, ನಾನು ಅವನು ಮತ್ತೊಬ್ಬ ರಾಜಿಕ್ ಅಂತ ಇದ್ದಾನಲ್ಲ, ವಾಮಂಜರಿಗೆ ಮದುವೆಗೆ ಹೋಗಿದ್ದೇವೆ ನಾವು, ಬೇರೆ ಏನ್ ಬೇಡ. ಅವನ ಕಣ್ಣಲ್ಲಿ ಮಜೆ ಉಂಟಿಲ್ಲ, ಅದರಲ್ಲಿ ಗೊತ್ತಾಗ್ತದೆ. ಯಾರು ಹೇಳಿದ್ರೆ ಯಾರು ಇದು ಮಾಡಿದ್ರೆ. ನಮ್ಮ ತಂದೆಯೇ ಹೋಗುದಿಲ್ಲ ಪೆಟ್ಟು ಗಲಾಟೆಗೆ, ಯಾವುದು ನ್ಯಾಯಕ್ಕೆ. ಮೊನ್ನೆ ಪೊಲೀಸನವರು ಫೋನ್ ಮಾಡಿದ್ರು, ಓಟು ನಿಲ್ಸಿದ್ರ ಅಂತ. ಓಟಿನಲ್ಲಿ ಸೋತಿದ್ದೆ ಅಂತ. ಅವನು ಓಟಿಗೆ ತಂದೆಯವ್ರು ನಿಲ್ಲಿಲ್ಲ, ನಾವೆಲ್ಲಿಗೆ ನಿಲ್ಬೇಕು? ನಿಮ್ಮ ಮನೆ ಪರಿಸ್ಥಿತಿ ಹೇಗಿತ್ತು? ಮನೆ ಪರಿಸ್ಥಿತಿ ಅದೇ, ದುಡಿದು ಬಂದು. ಇವರು ಒಂದು ಸುದ್ದಿ ಹಬ್ಬಿಸ್ತಾ ಇದ್ರು, ಮರಳುಗಾರಿಕೆ ಮಾಡ್ತಿದ್ರು. ಮರಳುಗಾರಿಕೆ ಬಾಡಿಗೆ ಹೋಗ್ತಿದ್ದೇವೆ ನಾವು, ಬೇರೆ ಏನಿಲ್ಲ. ಅಲ್ಲಿಂದ ಅಲ್ಲಿಗೆ 300 ರೂಪಾಯಿ ಬಾಡಿಗೆ. ಲಾರಿ ಇಲ್ಲ ನಮ್ಗೆ, ಪಿಕಪ್ ಅಲ್ಲಿ ಎಷ್ಟು ಒಂದು 40-50 ಬಟ್ಟಿ ಸಿಗ್ತದೆ, ಹಾಕ್ಲಿಕ್ಕೆ ಆಗ್ತದೆ. ಅದ್ರಲ್ಲಿ 1-2 ಬಾಡಿಗೆ ಹೋಗ್ತದೆ. ಮತ್ತೆ ಬ್ಲಾಕ್ ಜಲ್ಲಿ ಅಷ್ಟೇ, ಬೇರೆ ಏನಿಲ್ಲ. ದನ ಸತ ಒಡೆಯಲಿಲ್ಲ, ನಿಮ್ದು ಮರ ಸತನ ಒಡೆಯಲಿಲ್ಲ ಇವತ್ತಿನವರೆಗೆ ಸತ. ಇಂದಿನ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ, ಬೇರೆ ನಮ್ಮ ಜಾತಿಯಲ್ಲಿ ಕೇಳುವುದು ಬೇಡ. ಎಷ್ಟು ದಿವಸದಿಂದ ಮರಳು ಹಾಕ್ತಾ ಇದೆ ಈ ಮನೆಗೆ ನಿಮ್ಮ ತಮ್ಮ? ಇಲ್ಲಿ ಅಲ್ಲಿಗೆ ಒಂದು ಪಿಕಪ್ ಮರಳು ಫ್ರೀ ಹಾಕಿದ್ದಾನೆ. ಮತ್ತೆ ಇದು 30,000 ರೂಪಾಯಿ ನಮ್ಗೆ ಆಗ್ಬೇಕು. ಅವನು ಲೆಕ್ಕ ಆಗಲಿಲ್ಲ, ಜಲ್ಲಿ ಬ್ಲಾಕ್ ಈ ಒಯ್ಗೆಲ್ಲ ಹಾಕಿದ್ದು. ದುಡ್ಡು ಕೊಡಬೇಕು, 30,000 ರೂಪಾಯಿ ಕೊಡ್ಲಿಕ್ಕೆ ಉಂಟು. ಅದ್ರ ಮಧ್ಯಾಹ್ನ ಈ ಒಂದು ಹತ್ತೇನ ಇವನು ಹೇಳಿದ, ಹೇಗೆ ಗೊತ್ತುಂಟ, ನೀವು ಒಡೆಬೇಡಿ, ನಿಮ್ಗೆ ಎಂತ ಆಗ್ಬೇಕು, ನಾನು ನಿಮ್ಗೆ ಏನು ಮಾಡಿದೆ ಅಂತ ಕೇಳಿದ. ಹೇಳುವಾಗ ಇವನು ಮತ್ತೊಬ್ಬ ಬಂದು ಇಲ್ಲಿಗೆ ಹೊಡೆದ. ಉತ್ತರ ಕೊಡ್ಲಿಕ್ಕೆಲ್ಲ, ಇದು ಕೊಚ್ಚಿ ಕೊಲೆ ಮಾಡಕ್ಕೆ ಉತ್ತರ ಎಲ್ಲಿ ಕೊಡುವುದು? ಅಲ್ಲ, ಕಾರಣ ಏನಂತ? ಕಾರಣ ಏನಿಲ್ಲ, ಅದೇ ಕಾರಣ ಅಷ್ಟೇ, ಬೇರೆಂತ ಕಾರಣ. ತೋರ್ಸಷ್ಟಿಗೆ ನಮ್ಗೆ ಪರಿಚಯ ಇಲ್ಲ ಯಾರಂತ. ಅವನಿಗೆ ಇಲ್ಲ, ತಮ್ಮನಿಗೆ ಇಲ್ಲ. ಕಾಲಕ್ಕೆ 30,000 ರೂಪಾಯಿ ಕೊಡುವುದೇನು ದೊಡ್ಡ ವಿಷಯ ಅಲ್ಲ. ಅವನಿಗೆ ಇವನು ಕೇಳಲಿಲ್ಲ, ಇಲ್ಲಪ್ಪ ಈಗ ಸ್ವಲ್ಪ ದಪ್ಪ ಇತ್ತು, ಹೀಗೆ ಆಯ್ತಂತ ಕೇಳಿದ. ಬಾಡಿಗೆ ಉಂಟಂತ. ಮತ್ತೆ ಅರ್ಜೆಂಟ್ ಬೇಕು, ನಮ್ಮ ಮನೆಗೆ ಟೈಲ್ಸ್ ಆಗ್ತಾ ಇದ್ದಾರೆ ಅಂತೇಳಿ ನನಗೆ 2 ಗಂಟೆಗೆ ಅಲ್ಲಿ ಸರ್ಕಲ್ ಅಲ್ಲಿ ಸಿಕ್ಕಿದ್ದಾನೆ ತಮ್ಮ. ಇಲ್ಲಿ ಟಾಟಾ ಮಾಡಿ ಬಂದಿದ್ದು. ಇಲ್ಲಿ ಬರುವಾಗ ಇವರು ತಂದೆ ಇಲ್ಲಿ ಹೋಗುವಾಗ ಹೀಗೆ ಮಾಡಿದಂತೆ. ಅದೇ ಲಾಸ್ಟ್. ಇಲ್ಲಿಂದ ಹೋಗಿದ್ದು ಮನೆಯಿಂದವೇ 2:45ಗೆ. 3 ಗಂಟೆಗೆ ಕೊಲೆ ಮಾಡಿದ್ದು. என்ன பால் பண்ணு பொய்ய போடு பண்ணு பத்து இது பால பத்தல் பொய் கட்டளைக்கு பண்ணு பால் பத்து போன இங்கே டாட்டா ಅಂತ పోయింది. మళ్ళీ బ్యాంకు కూడా ఉండదు. పోయిన బాధ ఇచ్చి ఇది బాధ పెట్టి బొక్క దాపి జన పోతుంది. ఇది పోయినగా ఇది ఆయన అత్త సాధ్య పోయి అత్తದ ఆయన నెగ్గిದ
போனாக்கா பாதை தர்சனம் போகலாம் இல்லாது போத నాకు ఈ బాధ ఇళ్ళదే పోయి చిలుక బాది పుంజ విలే మాత్రం నేను అప్పాను ఆ తర్వాత నన్ను జీపు పుంజ కారణాలు మితి మితాలకమ్మ ಹಾಕಿನಿ ಕರ್ತೀನಿ ಕಲ್ಪನೆ ಪುಂಜ ಹೋಗ್ಕೊಂಡು ಬ್ಯಾಗ್ ಕತ್ಪೊಚ್ಚಿ ಕರ್ತೀನಿ ಬದಿ ಪೋಯಿ ಹೌದು ಆಂಡು నీకు ముగ్గింది ఇది బది పొందు ఎందుకంటే కిరొచ్చింది పెద్ద ఇదే బురిగారు ఇది కలిసి పిల్లలు కట్టారు కదా నేను బదితే బల్దే బురి నేను బొక్క పోయి పోతే పోయారు. ನಿಮ್ ಮಗ ಎಷ್ಟರವರೆಗೆ ಕಲ್ತಿದ್ದ? ಎಜುಕೇಶನ್ ಏನ್ ಮಾಡಿ? 10ನೇ ಕ್ಲಾಸ್. ಒಳ್ಳೆ ಒಟ್ಟಿ ಜೀವನ ಮಾಡ್ತಾ ಇದ್ದಂತೆ. ಅದೇ ಅದೇ ఇంకా నేను సాంగతినే నా అప్పేను ಯಾರಲ್ಲ ಒಂದು ಗಲಾಟೆ ಆಗಲಿಲ್ಲ 10 ಲಕ್ಷ ರೂಪಾಯಿ ಮುಗಿಸಿನ ಕೊಳನ ಪಾಕ ಅಪ್ಪೆಗಾನ ಡಾಕ್ಟರ್ ಅಂತಾರೆ ಇಲ್ಲ ಕೊಂಡು ತಾಯಿಗೆ 10 ಲಕ್ಷ ಮುಗಿಸಿದ್ದಾನೆ ಕೊರೋನಾ ಸೀರಿಯಸ್ ಅಲ್ಲಿದ್ರು ತಾಯಿ ಚಂದಲ್ಲ ದೇವರು ಔಷಧ ಓದ್ತಾರೆ ಆ ಬರೀಕ್ ಅದು ಉಳ್ಳಾಲು ಎಲ್ಲ ಎಂಕಲ ಅಂತೀನಿ ಬಾರಿ ಸಿಕ್ ಹೇಳ್ತಾ ಇದ್ರ ನಿಮ್ಮ ತಂದೆಯವರು ಅಬ್ದುಲ್ ರೆಹಮಾನ್ ಉಳಿಸಿದ ಅಂತ ಹೇಳಿದ್ರೆ ಅದೇ ಕೊರೋನಾ ಆಯ್ತಲ್ಲ ಸರ್ ಆವಾಗ ನಮ್ಮ ತಾಯಿಗೆ ಒಂದು 8-10 ಲಕ್ಷ ರೂಪಾಯಿ ಆಗಿದೆ ಹಾಸ್ಪಿಟಲ್ ಅಲ್ಲಿ ತಾಯಿಯನ್ನು ಬದುಕಿಸಿದ್ದೆ ಅವನು ರೈಮಾನ್ ದುಡಿದು. ಹೌದು ಇಲ್ಲದ್ರೆ ಎಂತ ಮಾಡೋದು ದುಡಿದ ಸಾಲ ಎಲ್ಲ ಮಾಡಿ ಈಗ ಅವನೇ ಇಲ್ಲ ತುಂಬಾ ಮಾಡಿದ್ದಾನೆ. ಹತ್ತೆಯಲ್ಲಿ ಬರ್ತಾರಲ್ಲ ಇವರೆಲ್ಲ ಪಾತ್ರಗಳು ಇವರೆಲ್ಲ ಯಾರು ಸರ್? ಯಾರು ಇವರು? ಅವನಿಗೆ ಹ್ಯಾಕ್ ಇಲ್ಲಿಯವರೇ ಅವನ ಇದೇ ಊರಿನವರು? ಇದೇ ಊರಿನವರು, ಬೇರೆ ಕಡೆಯವರು ಯಾರಲ್ಲ. ತಮ್ಮನಿಗೆ ಪರಿಚಯ ಉಂಟು. ಸಣ್ಣ ಮಕ್ಕಳು 18-19 ವರ್ಷ ಅಲ್ಲ ಇವರೆಲ್ಲ. ಹಾ 18-19 17. ನಾನು ಕೇಳಿದೆ ಇವರೆಲ್ಲ ಒಟ್ಟಿಗೆ ಕ್ರಿಕೆಟ್ ಆಡ್ತಾ ಇದ್ರು, ಕ್ರಿಕೆಟ್ ಸ್ನೇಹಿತರಾಗಿದ್ರು. ಕಲ್ಲು ಇದೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಿದ್ರು ಮೇಸ್ತ್ರಿ. ಅವನ ಮೊಬೈಲ್ ಅಲ್ಲಿ ಉಂಟಲ್ಲ ಅವನು ದೀಪಕ್ ಮತ್ತೆ ಕಲಂದರ್ ಶಾಪಿ ಒಟ್ಟಿಗೆ ಕೆಲಸ ಮಾಡ್ತಾ ಒಟ್ಟಿಗೆ ಕೆಲಸ ಮಾಡ್ತಿದ್ರು. ಕೊನೆಗೆ ಏನ್ ಮಾತು ಹೇಳಿದ್ದ ನಿಮ್ಮ ಹತ್ರ ಹೋಗೋತ್ತಿಗೆ? ಬೀಸೂರಲ್ಲಿ ಸರ್ಕಲಲ್ಲಿ ಈಗ ಟಾಟಾ ಮಾಡಿದ್ದಾನೆ ತಮ್ಮ. ನನಗೆ ಮತ್ತೊಬ್ಬ ಡ್ರೈವರ್ ಇದ್ದಾನೆ, ಅವನು ನೋಡ್ತಾ ಇದ್ದ. ಊಟಕ್ಕೆ ಹೋಗುವಾಗ ನಾನು ಬೀಸೂರು ಸರ್ಕಲ್ ಅಲ್ಲಿ ಸ್ವಲ್ಪ ಮುಂದೆ ಜಲ್ಲಿ ಖಾಲಿ ಮಾಡ್ತಾ ಇದ್ದೆ. ಅವಾಗ ಈಗ ಟಾಟಾ ಮಾಡಿದ್ದೆ ನನಗೆ. ಸೊ 2:45-3 ಗಂಟೆ ಹೋಗೋ ಅಂತ ಹೇಳಿದ್ರೆ ಈಗ ಮರಳುಗಾರಿಕೆ ಅನ್ನೋದು ಒಂದು ಸುಳ್ಳು ಸುದ್ದಿ, ಆಮೇಲೆ ಹೊಡೆದಾಟ ಅನ್ನೋದು ಸುಳ್ಳು ಸುದ್ದಿ ಅಂತೀರಿ? ಸುಳ್ಳು. ಅವಾಗೆ ಮಾಡ್ಲಿ, ಯಾರೇ ಬೇಕಾದ್ರೆ ಕೇಳಲಿ. ಕೊನೆಯದಾಗಿ ನಮ್ಗೆ ಲಾರಿ ಎಲ್ಲ ಇಲ್ಲ ಅಲ್ಲ. ಕೊನೆಯದಾಗಿ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ನಮಗೆ ಅದೇ ಶಿಕ್ಷೆ ಆಗ್ಬೇಕು, ಅವನನ್ನು ಕೊಚ್ಚಿ ಕೊಂದವನಿಗೆ. ಈ ಕೋಮು ಹತ್ಯೆಗಳಿಗೆ ಏನಂತೀರಾ ನೀವು? ಇಲ್ಲಿಗೆ ನಿಲ್ಬೇಕು, ಇಲ್ಲದ್ರೆ ಬಾರಿ ಕಷ್ಟ ಉಂಟು. ಎಲ್ಲರೂ ಬದುಕೋದು ಕಷ್ಟ ಉಂಟು. ಮತ್ತೆ ಅದೇ ನೋಡಿ, ನೀವ್ ಹೇಳಿದ್ರ ಶಾರದಾ ಮಹೋತ್ಸವದಲ್ಲಿರ್ಬೋದು ಅಥವಾ ಈದ್ ಮಿಲಾದ್ ಇರ್ಬೋದು, ಎಲ್ಲ ಒಟ್ಟಿಗೆ ಮಾಡ್ತಾರೆ. ಈದ್ ಮಿಲಾದಾಗ ಅವರು ಸಿಹಿ ತಿಂಡಿ ನಮಗೂ ಕೊಡ್ತಾರೆ, ನಾವು ಸಿಹಿ ತಿಂಡಿ ಅವರಿಗೆ ಕೊಡ್ತೇವೆ. ಅಣ್ಣ ತಮ್ಮಂದಾಗಿ ಕೋಲ್ಡ್ ಮತ್ತೆ ಲಾಡು ಎಲ್ಲ ಕೊಡ್ತೇವೆ, ಏನು ಇದಿಲ್ಲ. ಆಮೇಲೆ ಸುಮಾರು ಒಂದು ಪ್ರಶ್ನೆಗಳು ಬರ್ತವೆ. ನೀವು ಇರುದೊಂದು ಹಳೆ ಮನೆಯಲ್ಲೇ ಇದ್ದೀರಾ, ಇನ್ನೂರು ಅದೇ ಮನೆ. ಹೇಗೆ ಅಣಿಫೆಗೆ ರೈಮಾನೆ ಹೇಗೆ ಅಂತ ಗೊತ್ತಾಗ್ತದೆ, ಮತ್ತೆ ಬೇರೆ ಎಂತ ಮಾತಾಡ್ಲಿಕ್ಕೆ ಇಲ್ಲ. ಇದು ಆ ಜಾಗ ಉಂಟಲ್ಲ, ಒಳ್ಳೆ ದೇವರ ಜಾಗ, ನಾವು ಹೇಳಲಿಕ್ಕೆ ಏನಿಲ್ಲ. ಅಲ್ಲಿ ರಕ್ತ ಹೋಗ್ಲಿಕ್ಕೆ ಇಲ್ಲ ಆ ಜಾಗದಲ್ಲಿ. ಪೊಳಲಿ ಅಂತ ಹೇಳ್ತೀರಾ? ಕೊಳಲಿಂದ ಸ್ವಲ್ಪ ಮುಂದೆ ಕುರಿಯಲ್ಲ, ಯಾರು ಒಳ್ಳೇದಾಗುದಿಲ್ಲ ಮಾಡಿದೆ ಅಷ್ಟೇ ನಾವು ಹೇಳುದು. ಅಂದ್ರೆ ಅದೇ ಶಿಕ್ಷೆ ಸಿಗ್ತದೆ ಅಲ್ಲಿ. ಪೊಲೀಸರು ನಾವು ಏನು ಕೊಡ್ಲಿಕ್ಕೆ ಅಂತಿಲ್ಲ, ದೇವರೇ ಕೊಡ್ತಾರೆ ಅವರಿಗೆ. ಕೊಚ್ಚಿ ಎಲ್ಲ ಕೊಂದಾಗಿದ್ರಲ್ಲ, ಕೂರಿ ಎಲ್ಲ ಗುತ್ತಲ್ಲಿ ಉಂಟಲ್ಲ, ರಕ್ತ ಒಂದು ಬೀಳ್ಬಾರ್ದು ಆ ಜಾಗಕ್ಕೆ. ದೇವರದೊಂದು ಇದುಂಟಲ್ಲಿ, ದೇವರೇ ಕೊಡ್ತಾರೆ. ನೋಡಿ ಎಷ್ಟೊಂದು ಅನ್ಯೋನ್ಯ, ನಿಮ್ಗೆ ಎಷ್ಟು ಇವೆಲ್ಲ ವಿಷಯಗಳು, ಪದ್ಧತಿಗಳು, ವಿಚಾರಗಳು, ಆಚಾರಗಳು ದಕ್ಷಿಣ ಕನ್ನಡದ ಚೆನ್ನಾಗಿ ಗೊತ್ತು ಅಂತ ಹೇಳಿ